ಸುದೀಪ್ ಸರ್, ದಾದಾ ಮಾರ್ಕ್ ಲಕ್ಷ್ಮೀನಾರಾಯಣ್ ಸಿನಿಮಾದಲ್ಲಿ ಇಲ್ಲ ಇವ್ರನ್ನ ಇವ್ರಿಗೆ ಕೇಳಕ್ ಹೋದ್ರಿ ರೀ. ಸರ್ ಆ್ಯಕ್ಚುಲಿ ಕೇಳ್ತಾ ಇದ್ದೆ, ಮೇಡಮ್ ಕೇಳಲೇಬೇಕು. ಮೇಡಮ್ ಅದೇ ಸುದೀಪ್ ಸರ್ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂಥ ಸ್ಟೆಪ್ಪು ನಿಮಗೆ ಹೇಗೆ ಡಿಸೈಡ್ ಮಾಡಿದ್ದು, ಮತ್ತು ಸ್ಪೆಷಲಿ ಮಾರ್ಕ್ಗೆ ಹೇಗೆ ಪ್ಲ್ಯಾನ್ ಆಯಿತು ಅನ್ನುವಂಥದ್ದು ಸರ್ ಸಜೆಷನ್ನು, ಮತ್ತು ಅವರ ಸಿನಿಮಾ ಜರ್ನಿನ ನೀವಿಷ್ಟು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಈಗ ಈ ಸ್ಟೆಪ್ ಬಗ್ಗೆ ಮಾತಾಡೋದು ಮೇಡಮ್. ಯಾಕೆ ಸರ್ ಸರ್ ಏನಾದ್ರು ಬೇಜಾರು? ಅದು ನನಗೊಂದು ಪ್ಲ್ಯಾಟ್ರಲ್ಲಿ ಬಂದಿದೆ. ಆ್ಯಕ್ಚುಲಿ KRG ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಮ್ಯಾಂಗೋ ಪಚ್ಚ ಮಾಡಿರೋದ್ರಿಂದ ವಿ ಹ್ಯಾವ್ ವರ್ಕ್ಡ್ ವೆಲ್ ಆಸ್ ಅ ಟೀಮ್. ಸೊ ಅವ್ರು ಬಂದು ಹೇಳಿದ್ರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ. ಹಾಗಾಗಿ ನನಗೂ ಕಲಿಯೋಕ್ಕೆ ಒಂದು ಅವಕಾಶ ಆಗುತ್ತೆ. ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಸುಲಭ ಆಯಿತು ಅಷ್ಟೆ. ಸುದೀಪ್ ಸರ್, ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಒಂದು, ಮತ್ತೊಂದು ಸುದೀಪ್ ಸರ್ಗೆ ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರಾ, ವರ್ಕ್ ಮಾಡ್ತಾನೆ ಇರ್ತೀರಾ. ಆ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿ. ಹೇಳಿದ್ರೆ ಏನ್ ಮಾಡ್ತೀರಿ? ನಾವು ಟ್ರೈ ಮಾಡೋಣ ಅಂತ ಸರ್. ಬನ್ನಿ ಮನೆಗೆ, ಅಲ್ಲಿಂದನೇ ಸ್ಟಾರ್ಟ್ ಆಗೋದು JP ನಗರದಲ್ಲಿ ಎನರ್ಜಿ. ಅಂಡ್ ಸೆಕೆಂಡ್ಲಿ ಏನೇನೋ ಕೇಳಿದ್ರಿ, ಮರ್ತೋಯ್ತು. ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಅಂತ, ಎಲ್ಲಾ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ ನಿಲ್ತಾನೆ? ಸಿ, ಒಂದು ಸಿನಿಮಾನ ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು, ಹೇಳ್ದೇ ಇಲ್ದಿರೋ ಒಂದು ಕತೆ ಹೇಳಬೇಕು, ಯಾರು ನೋಡ್ದೇ ಇಲ್ದಿರೋಂಥ ಒಂದು ಪ್ರಪಂಚ ನೋಡಬೇಕು ಅಂದರೆ ಯಾರೂ ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್. ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿಬೇಕಾದ್ರೆ ಹೇಳಿಬಲ್ಲೆ. ಮಾರ್ಕ್ ಹೇಗೆ ಹುಟ್ಕೋತು ಅಂದರೆ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ನಮಗೆ ಇನ್ಸ್ಪೈರ್ ಮಾಡ್ತು ವಾಪಸ್. ಆ್ಯಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕೂತ್ಕೊಂಡಾಗ ಅವ್ರು ಒಂದು ಕತೆ ಹೇಳ್ತಾರೆ ನನಗೆ. ಆ್ಯಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸಲ್ಲಿ ಹೇಳಿದ್ರು ಅಂದರೆ ಇವರು, ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆಂಬಿಷಿಯಸ್ ಆಗಿ ಅವಾಗ ಮಾತಾಡ್ಬೇಕಾದ್ರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತಾ ಅಂತ. ಆಮೇಲಿಂದ ಹೋಗ್ತಾ ಹೋಗ್ತಾ ನಮಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್. ತುಂಬ ಒಂದು ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅನ್ನಿಸ್ತು. ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು. ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ನಾನು ಮಾಡದಿರೋಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳಬಲ್ಲೆ. ನೀವು ಮ್ಯಾಕ್ಸಿಗೆ ಅಂತಲೇ ಕಂಪೇರ್ ಮಾಡೋಕ್ಕೆ ಹೋದರೆ ಬಿಕಾಸ್ ಇಟ್ಸ್ ದ ಸೇಮ್ ಟೀಮ್. ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದೆ ಸಿನಿಮಾ. ಆ್ಯಂಡ್ ಲೇಯರ್ಸ್ ತುಂಬ ಇದೆ. ಹಿಂದಿನ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನಿಗೆ ಸೀಮಿತವಾಗಿತ್ತು, ಒಂದು ಲೇಯರ್ಗೆ ಸೀಮಿತವಾಗಿತ್ತು. ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡೋಗಿದ್ದಾರೆ. ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಇದೆ, ಟೆಂಪೋ ಜಾಸ್ತಿ ಇದೆ. ಆ್ಯಂಡ್ ಮ್ಯಾಕ್ಸಲ್ಲಿ ನಿಮ್ಗೆ ಏನು ಸಿಕ್ತು ಅಂತ ಕೇಳೋಕ್ಕೆ ಹೋದರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್, ಕೊನೆ ಫಸ್ಟ್ ರೀಲಿಂದ ಲಾಸ್ಟ್ ರೀಲ್ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿ ಹಿಡ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್. ಅದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ ಈ ಥರ ಒಂದು ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು, ಎಲ್ಲ ಬೇರೆ ಥರ ಮಾಡ್ಕೊಂಡು ಕೂತಿದ್ದೆ. ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಆ ಥರ ಇರಬೇಕು ಪಾತ್ರ ನೋಡೋದಕ್ಕೆ, ಒಂದು ಮ್ಯಾಡ್ನೆಸ್ ಬೇಕು ಅಂತ. ಹೋಗ್ತಾ ಹೋಯಿತು. ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನಾನು ಕ್ಯಾರೆಕ್ಟರ್ ಏನು ಅಂದ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ, ತುಂಬ ಅದನ್ನು ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ. ಯಾವಾಗ ಅವರು ಒಂದು ಸೈಕೋ ಸೈತಾನ ಮೆಂಟಲ್ ಅಂತೆಲ್ಲ ಬರೆದಾಕು ನನಗೆ ತುಂಬ ಕುತ್ಕೊಂಡ್ಬಿಡುತ್ತೆ ಕ್ಯಾರೆಕ್ಟರ್ ಒಳಗಡೆ. ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಇವರು ಅಂತ. ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನ್ಗೆ ಭಾಳ ಶಾರ್ಟ್ ಟೈಮ್ ಇರೋದ್ರಿಂದ ಐ ಥಿಂಕ್ ಎವ್ರಿ ಬಡಿ ಆ್ಯಡೆಡ್ ಆನ್ ಆ್ಯಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ ಎಲ್ಲರ ಕೆಲಸನ ಇನ್ನೂ ಮ್ಯಾಕ್ಸ್ಗಿನ್ನ 10 ಪಟ್ಟು ಜಾಸ್ತಿ ನೋಡ್ತೀರ ಅಂದರೆ ತಪ್ಪಾಗಲ್ಲ. ಮೇಡಮ್, ನಿಮ್ಗೆ ಎಲ್ಲ ಹೆಂಡತಿಯರ ಒಂದು ಇರುತ್ತೆ, ಏನಪ್ಪ ಅಂದ್ರೆ ಗಂಡ ಕರೆಕ್ಟಾಗಿ ಟೈಮ್ ಕೊಡ್ಲಿಲ್ಲ ಮನೇಲಿ ಅಂತಂದಾಗ ಒಂದಿರುತ್ತೆ, ಯಾಕೆ ಕೊಡ್ತಿಲ್ಲ ನೀನು ಇರಬೇಕು ಅಂತ ಹೇಳಿ. ನಿಮಗೆ 100% ಆ ಒಂದು ಬೇಸರ ಇದ್ದಿರಬಹುದು ನನಗೆ ಅನ್ಸುತ್ತೆ. ಸರ್ ಇಷ್ಟು ಬ್ಯುಸಿ ಇರೋದ್ರಿಂದ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ, ಟೈಮ್ಗೋಸ್ಕರ ಅವ್ರನ್ನ ಹೇಗೆ ಕೇಳ್ತೀರಾ ಟೈಮ್ ಕೊಡಿ ಅಂತ? ಸಿನಿಮಾ ಮಾಡಿದ್ರೆ ಹಿಂಗೆ ಹಿಡ್ತೀರಾ, ಮನೇಲಿದ್ರೆ ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ, ಏನಾರು ನೀವು ಸರ್ ಹೆಂಡತಿಗೆ ಕೊರಗಿದ್ದೇ ಇರುತ್ತಲ್ಲ ಸರ್. ಅದು ರೂಢಿಯಾಗಿಬಿಟ್ಟಿದೆ. ಈಗ ನಾನೇ ಸೇರ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಅವರೊಟ್ಟಿಗೆ, ಅದೇ ಬೆಸ್ಟ್. ಸುದೀಪ್ ಸರ್, ಒಂದು ಕನ್ಸರ್ನಿಂದ ಕೇಳ್ತಿರೋದು, ಕಾಲಿಗೆ ಏನಾಗಿದೆ ಅಂತ. ಅಲ್ಲಲ್ಲೇ ಬ್ಯಾಡದಿ ಜಾಗದಲ್ಲೆಲ್ಲ ತೊಗೊಂಡೋಗಿ ಇಡ್ತಾ ಇರ್ತೀವಲ್ಲ ಅಮ್ಮ, ಯಾವುದೊಂದು ಏಟಾಗಿದೆ
ಇನ್ನು ಸರ್, ನಿಮ್ಮ ಈ ಸಿನಿಮಾದಲ್ಲಿ ಇರಬಹುದು, ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ತಾ ಇದ್ದೀರಾ ನೀವು. ಯಾಕಂದ್ರೆ ಮ್ಯಾಕ್ಸ್ ಅಲ್ಲೂ ಹೀರೋಯಿನ್ ಅನ್ನೋಂಥದ್ದು ಇರ್ಲಿಲ್ಲ, ಈ ಸಿನಿಮಾದಲ್ಲೂ ಇಲ್ಲ, ಒಂದು ರೊಮ್ಯಾಂಟಿಕ್ ಮೆಲೋಡಿ ಅನ್ನೋಂಥದ್ದು ಏನಾದ್ರು ಕೊಡ್ತೀರಾ? ನೋಡಿ ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಪ್ರಿಯಾ ಇದ್ದೀನಿ. ಮೇಡಮ್ ಏನಾದ್ರು ಕಂಡೀಷನ್ ನೋಡಿ ಆಗಿದ್ದಾರಾ? ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದ್ದೀನಿ, ಆರಾಮಾಗಿದ್ದೀವಿ. ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ, ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತ ನನಗೆ ಗೊತ್ತಿರೋಂಗೆ ಸ್ಪೀಚ್ ಕೊಟ್ಟಿದ್ದು ನಮ್ ಸಿಂಪಲ್. ಎಲ್ಲಪ್ಪ ಇದೆಯಾ ಹೊರಗಡೆ ಹೋಗ್ಯಾರ. ನಾನು ಅವ್ರದ್ದು ಪರ್ಸ್ಪೆಕ್ಟಿವ್ ಅರ್ಥನೇ ಮಾಡ್ಕೊಂಡಿರಲ್ಲ. ನನಗೆ ಎಲ್ಲರೂ ಮೇಕಪ್ ಹಾಕಿ ಚೆನ್ನಾಗಿ ಕಾಣ್ತಾರೆ, ಅದರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಮಸಿ ಬಳ್ಕೊಂಡಾಗ್ಲೂ ಚೆನ್ನಾಗಿ ಕಾಣೋದು ನೀವೇ ಅಂತ. ಇವಾಗ ನನಗೆ ನೀವು ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ. ಅದನ್ನೆಲ್ಲ ಆ ಥರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋಯಿನ್ ಬರಲ್ಲಮ್ಮ.